ಆ ಬಂತ ಕೊಡಿ ಹಂಗೆ ರಿಷಾದ್ ಇಲ್ಲಿ ಬರ್ತೀನಿ ಕಾಲೇಜ್ ಬಗ್ಗೆ ಇವಾಗ ಏನೋ ತರಲ್ಲ ಆಮೇಲೆ ಥರ ಕಿತ್ತೋಗಿತ್ತಲ್ಲ ಅಂತ ತಂದಿದ್ವಿ ಈ ಥರ ಇಷ್ಟು ಆಯಿತು. ಇದು ಲಾಸ್ಟ್ ಕರ್ಲ್ ಮಾಡ್ಕೊಳ್ಳೋಣ. ಅದು ಬರೀ ವೆಟ್ ಟಿಶ್ಯೂನ ಇಲ್ಲ ಮೇಕಪ್? ವೆಟ್ ಟಿಶ್ಯೂ. ಹೇರ್ ಸ್ಟೈಲ್ ಹಾಕೊಂಡ್ಮೇಲೆ ಇದು ಮಾಡೋದು ಮೇಕಪ್ಪು? ಮೇಕಪ್ ಆದಮೇಲೆ ಹೇರ್ ಸ್ಟೈಲ್ ಮಾಡೋದು, ಹೇರ್ ಸ್ಟೈಲ್ ಆದಮೇಲೆ ಮೇಕಪ್ ಮಾಡೋದು? ಮೇಕಪ್ ಆದಮೇಲೆ ಹೇರ್ ಸ್ಟೈಲ್ ಮಾಡೋದು. ಹ್ಞೂ, ಅದು ನೀವು ಸ್ಯಾರಿ ಎಲ್ಲ ಆದಮೇಲೆ ಮಾಡೋದು. ನಾನು ಲೇಟ್ ಆಗುತ್ತೆ ಅಂತ ಬೇಗ ಮಾಡ್ತೀನಿ. ಮೇಕಪ್ ಇನ್ನೂ ಅಂದ್ರೆ ಅಲ್ಲೆಲ್ಲ ಯಾರು ಒಬ್ರು ಹೇರ್ ಸ್ಟೈಲ್ ಮಾಡ್ತಾರೆ, ಒಬ್ರು ಮೇಕಪ್ ಮಾಡ್ಕೋತಾರೆ. ಹೆಂಗಾದ್ರೂ ಮಾಡ್ಕೋಬಹುದು. ಹಿಂದೆ ಒಬ್ರು ಹೇರ್ ಸ್ಟೈಲ್ ಮಾಡ್ತಾರೆ, ಮುಂದೆ ಮೇಕಪ್. ಆದ್ಮೇಲೆ ಏನಂತ ಹೇಳಿದೆ? ಟೋನ್ ಹಾಕಿ ಟೋನರ್ ಆದ್ಮೇಲೆ ನಾನು ಹೇಳಿದ್ದೆ ಆಲ್ ಸ್ಕಿನ್ ಟೋನ್ಗೆ ಯಾವುದು ಬೆಸ್ಟು ಅದು ಹಾಕಿ. ಯಾಕೆಂದರೆ ಸುಮ್ಮನೆ 2-3 ತಂದಿಟ್ಕೊಬಿಡಿ. ಆಯಿಲ್ ಬೇಸ್ಗೆ ಇದನ್ನ ಆಯಿಲ್ ಬೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಡಿ. ಓಕೆ, ಆಯಿಲ್ ಬೇಸ್ಗೆ ವಾಟರ್ ಬೇಸ್ ಮಾಯ್ಶ್ಚರೈಸರು, ನಾರ್ಮಲ್ ಡ್ರೈ ಸ್ಕಿನ್ಗೆ ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್. ಓಕೆನಾ? ಆದ್ರಿಂದ ನಿವಿಯಾ ಸಾಫ್ಟ್ ಇದೆ, ನಿವಿಯಾ ಕ್ರೀಮ್ ಬೇಸ್ ಇದೆ, ಅದನ್ನಾರು ಯೂಸ್ ಮಾಡಿ. ಸೆತಾಫಿಲ್ ಬರುತ್ತೆ, ರೀಕೋಡ್ ಬರುತ್ತೆ, ಅವೆಲ್ಲ 2 in 1. ಓಕೆನಾ? 2 ಸ್ಕಿನ್ ಟೋನ್ಗೂ ಆಗುತ್ತೆ. ಆ ಥರ ಒಂದು ತಂದಿಟ್ಕೊಳ್ಳಿ ಸಾಕು.
ನೆಕ್ಸ್ಟ್ ಏನು ಅಪ್ಲೈ ಮಾಡಬೇಕು? ಪ್ರೈಮರಿ ಪ್ರೈಮರು ನಾನು ಯಾವ್ಯಾವ ಪ್ಲೇಸಲ್ಲಿ ಹಾಕ್ತಾ ಇದ್ದೀನಿ ಪ್ರೈಮರು? ಜೆಲ್ ಥರ ಹೈಲೈಟ್ನ ನಾವು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವೋ ಅಲ್ಲಿ ಹಾಕ್ಬೇಕು. ಓಕೆನಾ? ಅದನ್ನೇ ನಾವು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಮುಗಿದು ಯೂಸ್ ಮಾಡ್ತೀವಿ. ಎಲ್ಲ ಕಡೆ ಹಾಕೋ ಅವಶ್ಯಕತೆ ಇರಲ್ಲ. ಓಕೆ, ನಾವು ಹಾಕಬೇಕಾದ್ರೆ ಇಲ್ಲಿ 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 ಅಷ್ಟೇ. ಇಷ್ಟು ನಮ್ಮದು ಬೇಸಿಕ್ ಮುಗೀತು. ಓಕೆನಾ? ಇವಾಗ ನೆಕ್ಸ್ಟ್ ನಾವೇನು ಮಾಡ್ತೀವಿ? ಡೈರೆಕ್ಟು ಫೌಂಡೇಶನ್ಗೆ ಹೋಗಲ್ಲ. ಇವ್ರ ಫೇಸಲ್ಲಿ ಏನೇನು ಕರೆಕ್ಷನ್ ಇದೆ ಅದೆಲ್ಲ ಕರೆಕ್ಟ್ ಮಾಡಬೇಕು. ಓಕೆ, ಕನ್ಸೀಲರ್ನ ಯೂಸ್ ಮಾಡಬೇಕು. ಇದು ತಿಕ್ಕಾಗಿರೋದು. ಇದು ಮುಟ್ಟಿದ್ರೆ ಹೇಗಿದೆ? ತುಂಬ ತಿಕ್ಕಾಗಿರುತ್ತೆ, ದಪ್ಪ ಇರುತ್ತೆ. ಇದು ಫೌಂಡೇಶನ್ ಬ್ರಷ್. ಇದು ಫೌಂಡೇಶನ್ ಬ್ಲೆಂಡ್ ಮಾಡೋ ಬ್ರಷ್. ಫೌಂಡೇಶನ್ ಅಪ್ಲೈ ಮಾಡೋ ಬ್ರಷ್ ಇದು. ಫೌಂಡೇಶನ್ನ ಅಪ್ಲೈ ಮಾಡೋ ಬ್ರಷ್. ಓಕೆನಾ? ಆಮೇಲೆ ಕರೆಕ್ಟರ್ಗೂ ಯೂಸ್ ಮಾಡ್ಬೋದು. ನಮ್ಮ ಫೇಸಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಅದಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಬ್ಲಷು. ಇದು ಪೌಡರ್ ಬ್ರಷ್. ಇದು ತುಂಬ ಪೌಡರ್ ಬ್ರಷ್, ತುಂಬ ಸಾಫ್ಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಇದು ಕೂಡ ಫೌಂಡೇಶನ್ ಅಪ್ಲಿಕೇಶನ್ ಬ್ರಷ್ ಆದರೂ ಮಾಡ್ಕೋಬೋದು, ಇಲ್ಲ ಬ್ಲಷ್ ಗಾರು ಯೂಸ್ ಮಾಡ್ಬೋದು. ಯಾವುದು ಸ್ಮೂತ್ ಇರುತ್ತೋ ಈ ಥರ ನೋಡಿ, ಈ ಥರ ಯಾವುದು ಸ್ಮೂತ್ ಇರುತ್ತೋ ಅದನ್ನು ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಐ ಮೇಕಪ್ಗೆ ಯಾವತ್ತೇ ಆಗಲಿ ಇದನ್ನು ತೊಗೊಂಡೋಗಿ ಐ ಮೇಕಪ್ ಮಾಡಿಬಿಟ್ಟಿರ ಕನ್ಫ್ಯೂಸ್ ಮಾಡಿಕೊಂಡು ಇದರಲ್ಲಿ ಮಾಡಿದ್ರೆ ಕಣ್ಣಿಗೆ ಪೇನ್ ಬರುತ್ತೆ. ಹಾರ್ಡ್ ಇರಲ್ಲ, ತಿಕ್ಕಿರುತ್ತೆ. ಸ್ಮೂತ್ ಇರುತ್ತೆ, ಎಲ್ಲ ಬ್ರಷಸ್ ಸ್ಮೂತ್ ಇರುತ್ತೆ, ತಿಕ್ಕಿರುತ್ತೆ. ಅದನ್ನ ಈಗ ನೋಡಿ, ಇವ್ರ ಐ ಮೇಲೆ ನಾನು ಏನಾದ್ರು ಗೊತ್ತಾಗ್ತಾ ಇದೆಯಾ ಮಾಡ್ತಾ ಇರೋದು? ಇದ್ರಲ್ಲಿ ಸ್ವಲ್ಪ ಅದು ಕೊಡಿ, ಎಲ್ಲಿದೆ ಇದರಲ್ಲಿ ಮಾಡಿ ತೋರಿಸ್ತೀನಿ. ನಾವು ಏನೇ ಸ್ಮೂತ್ ಆಗಿ ನಾನು ಇಷ್ಟೇ ಮಾಡ್ತಾ ಇರೋದು, ಆದರೂ ಕಣ್ಣು ನೋವು ಬರುತ್ತೆ. ಓಕೆನಾ? ಐ ಮೇಕಪ್ಗೆ ಯೂಸ್ ಮಾಡಬಾರ್ದು. ಪೇನ್ ಬರುತ್ತೆ, ಹಾರ್ಡ್ ಇರಲ್ಲ, ತಿಕ್ಕಿರುತ್ತೆ. ಸ್ಮೂತ್ ಇರುತ್ತೆ, ಎಲ್ಲ ಬ್ರಷಸ್ ಸ್ಮೂತ್ ಇರುತ್ತೆ, ತಿಕ್ಕಿರುತ್ತೆ. ಅದನ್ನ ಈಗ ನೋಡಿ, ಇವ್ರ ಐ ಮೇಲೆ ನಾನು ಏನಾದ್ರು ಗೊತ್ತಾಗ್ತಾ ಇದೆಯಾ ಮಾಡ್ತಾ ಇರೋದು? ಇದ್ರಲ್ಲಿ ಸ್ವಲ್ಪ ಅದು ಕೊಡಿ, ಎಲ್ಲಿದೆ ಇದರಲ್ಲಿ ಮಾಡಿ ತೋರಿಸ್ತೀನಿ. ನಾವು ಏನೇ ಸ್ಮೂತ್ ಆಗಿ ನಾನು ಇಷ್ಟೇ ಮಾಡ್ತಾ ಇರೋದು, ಆದರೂ ಕಣ್ಣು ನೋವು ಬರುತ್ತೆ. ಓಕೆನಾ? ಐ ಮೇಕಪ್ಗೆ ಯೂಸ್ ಮಾಡಬಾರ್ದು. ಇದು ಲಿಪ್ಸ್ಟಿಕ್ ಬ್ರಷಸ್ ಇದೆ ನೋಡಿ. ಇದು ಐಬ್ರೋ ಫಿಲ್ಲಿಂಗ್ ಬ್ರಷ್, ಮತ್ತು ಇದನ್ನು ಐ ಬ್ರಷ್. ನೆಕ್ಸ್ಟ್ ಇದು ಮಾಮೂಲಿ ಬ್ಲಷ್ ಯೂಸ್ ಮಾಡ್ತೀವಿ. ಲೂಸ್ ಪೌಡರ್ ಕೈನಲ್ಲೂ ಇಲ್ಲ ಲೂಸ್ ಪೌಡರ್ ಅದಲ್ಲ, ಇದು ಬ್ಲಷ್ ಈ ರೀತಿ ಮಾಡ್ಕೊಳ್ಳೋದು. ಓಕೆನಾ? ಇಷ್ಟು ಗೊತ್ತಾಯ್ತಾ? ಇದು ಪೌಡರ್ ಬ್ರಷ್ ತಗೊಳ್ಳೋದು. ಒಂದು ನಾವು ಇದನ್ನ ಸೆಟ್ ತಗೋತೀವಿ ಅಂದರೆ 5-6 ಐ ಬ್ರಷಸ್ನ ಕೊಟ್ಟಿರ್ತಾರೆ. ಇನ್ನು ನಾರ್ಮಲ್ 2 ಬಂದು ಫೌಂಡೇಶನ್ ಬ್ರಷ್ನ ಕೊಟ್ಟಿರ್ತಾರೆ, 2 ಪೌಡರ್ ಬ್ರಷ್ನ ಕೊಟ್ಟಿರ್ತಾರೆ. 2 ಥರ ಪೌಡರ್ ಬ್ರಷ್ನ ಕೊಟ್ಟಿರ್ತಾರೆ, ಇದೊಂದು 2 ಥರ. ಇದು ಸಾಫ್ಟ್ ಇರುತ್ತೆ. ಅದೇ ಫೌಂಡೇಶನ್ ಬ್ರಷ್ ಅಂದರೆ ಸ್ವಲ್ಪ
ಹಾರ್ಡ್ ಓಕೆನಾ. ಇವಾಗ ನಾವು ನೆಕ್ಸ್ಟು ಕರೆಕ್ಟರ್ನ ಮಾಡ್ಕೋಬೇಕು. ಇವಾಗ ಯಾವುದ್ರಲ್ಲಿ ನಾವು ಕರೆಕ್ಟ್ನ ಮಾಡ್ಕೋತೀವಿ? ಕರೆಕ್ಟರ್ಗೆ ಯಾವ ಪ್ರಶ್ನೆ ಯೂಸ್ ಮಾಡ್ತೀವಿ? ಸೆಕೆಂಡ್ ಒನ್. ಓಕೆ, ನೀವು ಇದಾ? ಹೌದು. ಇದು ಯೂಸ್ ಮಾಡಿ. ಅದೇ ಸೆಕೆಂಡ್ ಒನ್. ಸ್ವಲ್ಪ ಮುಂದೆ ಒಂದು ಪಿಂಪಲ್ ಇದೆ ಅನ್ನೋರಿಗೆ ಇದಕ್ಕಿಂತ ಇದು ಸ್ಮಾಲ್. ಆಮೇಲೆ ಐ ಹತ್ರ ನಾವು ಇದನ್ನ ತಗೊಂಡೋಗಿ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು. ನೆಕ್ಸ್ಟ್ ಇವಾಗ ಇವ್ರಿಗೆ ಜಾಸ್ತಿ ಯಾವ ಮಾರ್ಕ್ಸ್ ಇದೆ? ಬ್ಲ್ಯಾಕ್ ಪಿಂಪಲ್ ಮಾರ್ಕ್ಸ್ ಇದೆ. ತಿರುಗಿ ಒಂದ್ ಸ್ವಲ್ಪ ಈ ಕಡೆ. ಮತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಇದೆ. ನಾನು ಅವತ್ತು ಹೇಳಿದ್ದೆ ಬ್ಲ್ಯಾಕ್ ಮಾರ್ಕ್ಸ್ಗೆ ಯಾವ್ದು ಕರೆಕ್ಟರ್ನ ಯೂಸ್ ಮಾಡಬೇಕು, ಯಾವ ಕಲರ್ ಶೇಡ್ನ ಯೂಸ್ ಮಾಡಬೇಕು? ಬ್ಲ್ಯಾಕ್ ಕಲರ್ಗೆ ಗ್ರೀನ್, ರೆಡ್ ಕಲರ್ ಇದ್ರೆ ಯಾವತ್ತು ಹೇಳಿದ್ರಿ ನಾವು ಬಂದಿರಲಿಲ್ಲ ಮೇಡಮ್. ಬ್ಲ್ಯಾಕ್ಗೆ ಗ್ರೀನ್ ನ ಯೂಸ್ ಮಾಡಬಾರ್ದು. ಓಕೆನಾ? ಬ್ಲ್ಯಾಕ್ಗೆ ನಾವು ಆರೆಂಜ್ ನ ಯೂಸ್ ಮಾಡಬೇಕು. ಗ್ರೀನ್ ನಾವು ಯಾವಾಗ ರೆಡ್ ಪಿಂಪಲ್ಗೆ ಯೂಸ್ ಮಾಡಬೇಕು. ಓಕೆನಾ? ಇಲ್ಲ ಅಂದ್ರೆ ನಾವು ಏನಾದ್ರೂ ಕರೆಕ್ಟರ್ನ ಬಿಟ್ಟೋಟೋಗ್ಬಿಟ್ಟಿದೀವಿ ಅಂತ ಅಂದ್ರೆ ಏನಂತ ಹೇಳಿದ್ರೆ, ಒಂದು ಡಾರ್ಕರ್ ಶೇಡ್ನ ತಗೋಬೇಕು. ಇವ್ರ ಸ್ಕಿನ್ ಟೋನ್ಗೆ ಸ್ವಲ್ಪ ಡಾರ್ಕರ್ ಶೇಡ್ನ ತಗೊಂಡು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇವಾಗ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲಿ ನೋಡಿ. ಇಲ್ಲ, ಇಲ್ಲಿಗೆ ಬನ್ನಿ. ಅಷ್ಟು ಕಾಣ್ತಾ ಇದೆಯಾ ಅವ್ರದ್ದು? ಅವ್ರಿಗೆ ಬ್ಲ್ಯಾಕ್ ಮಾರ್ಕ್ಸ್ ಇಲ್ಲ, ಮಚ್ಚೆಗಳಿರೋದ. ಮಚ್ಚೆಗಳನ್ನ ಹೈಡ್ ಮಾಡ್ಬೋದು ಅಷ್ಟೇ, ಫುಲ್ಲು ಕವರ್ ಮಾಡೋಕ್ಕಾಗಲ್ಲ ಮಚ್ಚೆಗಳನ್ನ. ಓಕೆನಾ? ಅದೇ ಬ್ಲ್ಯಾಕ್ ಏನಾದರೂ ಮಾರ್ಕ್ಸ್ ಇದ್ರೆ ಕವರ್ ಆಗೋಗ್ಬಿಡುತ್ತೆ ಆರೆಂಜಲ್ಲಿ. ಇವ್ರಿಗಿರೋದು ಮಚ್ಚೆಗಳಿರೋದು. ಆಮೇಲೆ ಇವ್ರ ಫೇಸಲ್ಲಿ ತುಂಬಾ ಹೇರ್ಸ್ ಇದೆ. ಓಕೆ, ಆಮೇಲೆ ಏನಾಗುತ್ತೆ ಗೊತ್ತಾ, ಫೌಂಡೇಶನ್ನ ನಾವೇನಾದ್ರೂ ಹಿಂಗೆ ಎಳೆದ್ವಿ ಅಂದ್ರೆ ಆ ಹೇರ್ ಮೇಲೆ ಹಂಗೆ ಲೈನ್ ಬರುತ್ತೆ. ಯಾವತ್ತೇ ಆಗಲಿ ಫೌಂಡೇಶನ್ನ ಈ ರೀತಿ ಎಳಿಬಾರ್ದು, ಹಿಂಗೆ ಹಚ್ಬಾರ್ದು. ಓಕೆನಾ? ಎಲ್ಲ ಫೌಂಡೇಶನ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಯಾವತ್ತೇ ಆಗಲಿ ಫೌಂಡೇಶನ್ನ ಅಪ್ಲೈ ಮಾಡಬೇಕು. ಓಕೆನಾ? ಈ ರೀತಿ ಎಳೆದ್ರೆ ಎಲ್ಲ ಫೌಂಡೇಶನ್ ಇಲ್ಲಿರುತ್ತೆ. ಓಕೆ, ಯಾವತ್ತೇ ಆಗಲಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಎಸ್ ಎಲ್ಲ ತೆಗಿಯೋದಕ್ಕೆ ಇದೆಲ್ಲ ಆದಮೇಲೆ ಫೌಂಡೇಶನ್ ಬ್ರಷ್ನ ತಗೊಂಡು ನೀಟಾಗಿ ಈ ರೀತಿ ಮಾಡ್ಬೇಕು. ಓಕೆ, ಎಷ್ಟು ಕವರ್ ಆಗಿದೆ ಇವಾಗ ನಾವು ಅವ್ರ ಶೇಡ್ಗೆ ನೆಕ್ಸ್ಟ್ ಏನು ಮಾಡಬೇಕು? ಫೌಂಡೇಶನ್ನ ತಗೋಬೇಕು.
ಶೇಡು ತಗೊಂಡಿದ್ದೀನಿ. 2 ಶೇಡೇ ನಾನು ಯೂಸ್ ಮಾಡೋದು. ತುಂಬಾ ಡಾರ್ಕ್ ಇರೋರಿಗೆ ಮಾತ್ರ ನಾನು ಕನ್ಸೀಲರ್ನ ಯೂಸ್ ಮಾಡಿ ಮಾಡ್ತೀನಿ. ಕನ್ಸೀಲರು ಯೂಸ್ ಮಾಡಿ ಮಾಡ್ತೀನಿ ಈ ಶೇಡು. ಓಕೆ, ಈ ಶೇಡ್ಗೆ ಈ ಶೇಡ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊತೀನಿ. ಜಾಸ್ತಿ ನಮಗೆ ಸಿಗೋದು ಈ ಶೇಡಲ್ಲಿ. ಓಕೆನಾ? ಇದಾ ಫಾರೆವರ್ 52. ಫಾರೆವರ್ 52 ನಂಬರ್ಸ್ ಬಂದು ಇದು 03. ಇದು ಒಂಥರ ಬ್ರೌನಿ ಶೇಡ್ ಬರುತ್ತೆ. ಓಕೆ, ಇದು ಬರೋದೇ 3 ಶೇಡ್ಸ್ ಅಷ್ಟೇ ನಮಗೆ. ಓಕೆನಾ? ಫಾರೆವರ್ 52 3 ಶೇಡ್ಸ್ನ ನಾನೇನು ಇಟ್ಕೊಂಡಿಲ್ಲ. ಓಕೆ, ಬೇಕು ಅಂದರೆ ನಮ್ಮ ಪಾರ್ಲರಲ್ಲಿ ತೊಗೊಂಡು ನಾನು ಯೂಸ್ ಮಾಡ್ತೀನಿ. ಇವಾಗ ನಾನು ಯೂಸ್ ಮಾಡೋದು ನಂಗೆ ಜಾಸ್ತಿ ಸಿಗ್ತಾ ಇರೋದಿದೆ, ನಾನು ಎರಡು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಇವಾಗ ನಾವು ಇದರಲ್ಲಿ ಯಾವುದು ಇವ್ರ ಶೇಡು ಗೊತ್ತಾ? ಈ ಶೇಡು ಅದು ಈ ಕಡೆ ನೀವು ಹೇಳ್ತಾ ಇರೋದು ಇದು ಎಲ್ಲರೂ ಇದನ್ನೇ ಅಲ್ಲ, ಇದು ಇವ್ರ ಶೇಡಾ? ಇದು ಓಕೆ, ಎರಡು ಚೆಕ್ ಮಾಡಿ ನಾನು ಹೇಳ್ತೀನಿ. ಓಕೆ, ಇವಾಗ ಈ ಶೇಡ್ ಇವ್ರದ್ದು ಅಂತ ಹೇಳ್ತಾ ಇದ್ದೀರಾ. ಒಂದು ಸ್ವಲ್ಪ ಅವ್ರದ ಶೇಡ್ ಇದು ಅಲ್ಲ. ಈಗ ಇದನ್ನ ಯೂಸ್ ಮಾಡಿ ಹೇಳ್ತೀನಿ. ನೋಡಿ, ಆಗಲ್ಲ. ಡಾರ್ಕರ್ ಶೇಡ್ ಇದೆ ನೋಡಿ, ಅವ್ರ ಫೇಸ್ಗಿಂತ ಡಾರ್ಕರ್ ಇದೆ. ಚೆಕ್ ಮಾಡಿ. ಎರಡು ಮಿಕ್ಸ್ ಮಾಡ್ಬಿಟ್ಟು ಅವಾಗ ನಾವೇನ್ ಮಾಡ್ತೀವಿ, ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ಇವಾಗ ನೋಡಿ ತೋರಿಸ್ತೀನಿ. ಡಾರ್ಕರ್ ಶೇಡ್ನ ಸ್ವಲ್ಪ ತಗೊಂಡು ಲೈಟರ್ ಶೇಡ್ನ ಅವ್ರದ ಶೇಡ್ ಇದು ಅಲ್ಲ. ಈಗ ಇದನ್ನ ಯೂಸ್ ಮಾಡಿ ಹೇಳ್ತೀನಿ. ನೋಡಿ, ಆಗಲ್ಲ. ಡಾರ್ಕರ್ ಶೇಡ್ ಇದೆ ನೋಡಿ, ಅವ್ರ ಫೇಸ್ಗಿಂತ ಡಾರ್ಕರ್ ಇದೆ. ಚೆಕ್ ಮಾಡಿ. ಎರಡು ಮಿಕ್ಸ್ ಮಾಡ್ಬಿಟ್ಟು ಅವಾಗ ನಾವೇನ್ ಮಾಡ್ತೀವಿ, ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ಇವಾಗ ನೋಡಿ ತೋರಿಸ್ತೀನಿ. ಡಾರ್ಕರ್ ಶೇಡ್ನ ಸ್ವಲ್ಪ ತಗೊಂಡು ಲೈಟರ್ ಶೇಡ್ನ ಓಕೆ. ಈಗೇನಾಯ್ತು? ಓಕೆ, ನಾವು ನೋಡ್ಕೋಬೇಕು ಅವ್ರದ್ದು ಸ್ಕಿನ್ ಟೋನ್ ಯಾವ ತರ ಇದೆ. ಈಗ ಎಲ್ಲಾರು ಆಲ್ಮೋಸ್ಟ್ ಸ್ಕಿನ್ ಟೋನ್ಗಿಂತ ಒಂದು ಪಟ್ ಬ್ರೈಟರ್ನ ಕೇಳ್ತಾರೆ. ಓಕೆನಾ? ಇವ್ರ ಸ್ಕಿನ್ ಟೋನ್ಗಿಂತ ಇದು ಸ್ವಲ್ಪ ಬ್ರೈಟರ್ ಆಗಿ. ಇವಾಗ ನಾನು ಫೌಂಡೇಶನ್ ಬ್ರಷ್ನ ತಗೊಂಡು ಸ್ವಲ್ಪನೇ ತಗೋಬೇಕು. ಕಾಣಿಸ್ತಾ ಇದೆಯಾ? ಅಪ್ಲೈ ಮಾಡ್ತಾ ಇರೋದು. ಇವ್ರದ್ದು ಹೇರ್ ಇರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಹೇರ್ ಫುಲ್ಲು ನೀಟಾಗಿ ಫೇಸ್ ಇರೋರಿಗೆ ನೀಟಾಗಿ ಅಪ್ಲೈ ಮಾಡ್ಬಿಡ್ಬೋದು ಫೇಸ್ಗೆ. ಹಾಂ, ವ್ಯಾಕ್ಸ್ ಮಾಡೆಲ್ಸ್ಗಳಿಗೆ ಯಾಕೆ ಅಷ್ಟು ಇದಾಗಿ ಕಾಣಿಸುತ್ತೆ, ಯಾಕೆ ಅವ್ರನ್ನೇ ಕರ್ಕೊಂಡ್ಬಂದು ಮೇಕಪ್ ಮಾಡಿಸ್ತಾರೆ ಅಂದರೆ, ಅವರು ಮಂತ್ಲಿ ಫೇಶಿಯಲ್ ಮಾಡಿಸಿರ್ತಾರೆ, ಮಂತ್ಲಿ ವ್ಯಾಕ್ಸ್ ಮಾಡಿಸಿರ್ತಾರೆ, ಅವ್ರ ಫೇಸ್ಗೆ ಏನೇನು ಬೇಕೋ ಎಲ್ಲ ಮಾಡಿಸಿರ್ತಾರೆ. ಓಕೆನಾ? ಅದೇ ಥರ ಕಸ್ಟಮರ್ಸ್ ನಮಗೆ ಸಿಗ್ತಾರ, ಅದೇ ಥರ ಕ್ಲೈಂಟ್ಸ್ ನಮಗೆ ಸಿಗ್ತಾರ. ನಾವು ಅನ್ಕೋತೀವಿ ಅಯ್ಯೋ ಅವ್ರದ್ದು ಅಷ್ಟು ಬ್ರೈಟಾಗಿ ಕಾಣ್ತಾ ಇದೆಯಲ್ಲ ಅಂತ. ಅವ್ರೂ ಬಂದು ನಮ್ಮ ಹತ್ರ ಬಂದು ಮಾಡಿದಾಗ, ಈ ಬ್ರೈಟ್ಸಾಗಿ ಮಾಡಿದಾಗ ಅದೇ ಥರನೇ ಕಾಣಿಸೋದು. ಓಕೆನಾ? ನಾವು ಮೇಂಟೈನ್ ಮಾಡಿರಲ್ಲ. ಓಕೆನಾ? ನಮ್ಗೆ ಯಾರು ಅಂಥವ್ರು ರೇರು ಸಿಗೋದು. ಓಕೆನಾ?
ಫೌಂಡೇಶನ್ ನೀವು ಕರೆಕ್ಟಾಗಿ ಚೂಸ್ ಮಾಡಿರಲ್ಲ ಅಂತ ಅರ್ಥ ಅಷ್ಟೆ. ಕಾಂಬಿನೇಷನ್ ಇದು ಇರಲ್ಲ ಅಷ್ಟೆ. ಅವ್ರ ಸ್ಕಿನ್ ಟೋನ್ ಮ್ಯಾಚ್ ಆಗೋದನ್ನೇ ನಾವು ಇದು ಮಾಡ್ತೀವಿ. ಅದೇ ನಾನು ಹೇಳಿದ್ನಲ್ಲ, ಈಗ ಒಂದ್ ಕಡೆ ಚೆಕ್ ಮಾಡಿ ನೋಡಿ, ಒಂದೇ ಸಲ ತಗೊಂಡೋಗಿ ಅಪ್ಲೈ ಮಾಡ್ಬಿಡ್ಬೇಡಿ. ಒಂದ್ಸಲಿ ಹಿಂಗೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನೋಡಿ ಕೊಡ್ತಾರೆ, ಯಾಕೆ ಕೊಡಲ್ಲ? ನೀವು ಕೇಳೋದೇ ಕೊಡ್ತಾರೆ, ಕೊಟ್ಟೆ ಕೊಡ್ತಾರೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇಲ್ಲ ಅಂದ್ರೆ? ಓಕೆನಾ? ಕಾಣಿಸ್ತಾ ಇದೆಯಾ? ಜಾಸ್ತಿ ಓವರ್ ಆಗಿ ಕಾಣಿಸ್ತಾ ಇದಾರ? ಅವ್ರ ಸ್ಕಿನ್ ಟೋನ್ಗೆ ಕರೆಕ್ಟ್ ಆಗಿ ಕಾಣಿಸ್ತಾರೆ. ಒಬ್ಬೊಬ್ರು ಮಾಡಿರ್ತಾರೆ ಮದ್ವೆಗಳಲ್ಲಿ, ಒಳ್ಳೆ ಭೂತ ತರ ಕಾಣ್ತಾ ಇರ್ತಾರೆ. ಸ್ವೆಟ್ ಆದ್ರೂ ಇಳಿದ್ರಂತೂ ಮುಗ್ದೇ ಹೋಯ್ತು. ಓಕೆನಾ? ಆತರ ಸ್ಪ್ರೇ ನೀವು ಫೌಂಡೇಶನ್ ಆದ್ಮೇಲೆ ಹಾಕಿ, ಪೌಡರ್ ಆದ್ಮೇಲೆ ಹಾಕಿ, ಓಕೆ, ಫುಲ್ಲು ನೀವು ಫಿನಿಶ್ ಮಾಡಿದ್ಮೇಲೆ ಹಾಕಿ. ಬೇಸಿಗೆಲಿ ಆಲ್ಮೋಸ್ಟ್ ಎಲ್ಲರೂ ಸ್ವೆಟ್ ಆಗೇ ಹಾಕ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಸ್ಪ್ರೇ ಕಂಪಲ್ಸರಿ ಹೊಡಿಲೇಬೇಕು ಅವ್ರಿಗೆ. ನಾವು ಹೇರ್ ಹೆಂಗೆ ಕುತ್ಕೋಬೇಕು ಅಂತ ಸ್ಪ್ರೇ ಹೊಡಿತೀವೋ ಫೇಸ್ಗೂ ಅಷ್ಟೇ. ಫಿಕ್ಸ್ಡ್ ಸ್ಪ್ರೇ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪ್ರೇ ನೇಮ್ ಹೇಳಿ. ಯಾರು ಲೇಟ್ ಆಗುತ್ತೋ ಕುತ್ಕೋತೀರ ಇರ್ತೀರ. ಓಕೆ ಹೇಳಿ. ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಫೌಂಡೇಶನ್ ಹಾಕೊಂಡ್ರೆ ಹೆವಿ ಅನ್ಸುತ್ತೆ. ಅದಕ್ಕೆ ಮಾಯಶ್ಚರೈಸರ್ ಮಿಕ್ಸ್ ಮಾಡಿ. ಮಾಯಶ್ಚರೈಸರು ಇರೋದು ಫೌಂಡೇಶನ್ ಮಿಕ್ಸ್ ಮಾಡಕ್ಕಲ್ಲ, ನಮ್ಮ ಇದನ್ನ ಸ್ಕಿನ್ ಟೈಟ್ ಮಾಡಕ್ಕೆ ಮತ್ತೆ ಮಾಯಶ್ಚರ್ಡ್ ಆಗಿರಕ್ಕೆ. ಓಕೆನಾ? ಅದನ್ನ ನಾವು ಫೌಂಡೇಶನ್ ಮಿಕ್ಸ್ ಮಾಡಿ ಹಚ್ಚಬಾರ್ದು. ಫೌಂಡೇಶನ್ ಹಾಕಿದ್ರೆ ಒಂದೇ ಹಾಕ್ಬೇಕು. ಫೌಂಡೇಶನ್ ಅಷ್ಟೇ. ಅದು C2P. ಅದು C2P ಅಂತ ಒಂದು ಸಿರಮ್ ತರ ಬರುತ್ತೆ. ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಅದನ್ನ ಒಂದು ಡ್ರಾಪ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಹಚ್ತಾರೆ. ಓಕೆನಾ? ಅದೆಲ್ಲ ಯಾರ್ದು ಯೂಸ್ ಮಾಡ್ತಾರೆ? ದೇವ್ರು ಇದನ್ನ ಮಾಡಿಸ್ತಾರೆ ಗೊತ್ತಾ? ಮೇಕಪ್. ದೇವ್ರುಗಳು ಮೇಕಪ್ ನ ಮಾಡಿಸ್ತಾರೆ ಗೊತ್ತಾ? ಅದಕ್ಕೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಪೇಂಟ್ ತರ ಬೆಳಿಬೇಕು. ಓಕೆ, ಅದಕ್ಕೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಒಂದು ಲೈಟರ್ ಶೇಡ್ ನ ತಗೋಬೇಕು. ಹೇಳ್ತೀನಿ, ನೆಕ್ಸ್ಟ್ ಮಾಡ್ತೀವಿ. ಈ ಫೌಂಡೇಶನ್ ಅಪ್ಲೈಡ್ ಅಷ್ಟೇ ನೆಕ್ಸ್ಟ್. ಓಕೆ, ಇವಾಗ ಈ ಬ್ರಷ್ ಅಲ್ಲಿ ನಾವು ಕಣ್ ಕೆಳಗಡೆ ಮಾಡಕ್ಕಾಗುತ್ತಾ? ಅವಾಗ ನಾ ಏನ್ ಮಾಡ್ಬೇಕು, ಸ್ಮಾಲ್ ನ ತಗೊಂಡು ಇಲ್ಲಿ ಸ್ವಲ್ಪ ನಾವು ಲೈಟರ್ ಶೇಡ್ ನ ತಗೊಂಡು ಅದೇ ನೀವು ಕೇಳಿದ್ರಲ್ಲ ಡಾರ್ಕ್ ಸರ್ಕಲ್ಸ್ ಇಲ್ಲ, ಫೌಂಡೇಶನ್ ಲೈಟರ್ ಶೇಡ್ ನ ತಗೊಂಡು. ಡಾರ್ಕ್ ಸರ್ಕಲ್ ಕೇಳಿದ್ರಲ್ಲ, ಇವಾಗ ಡಾರ್ಕ್ ಸರ್ಕಲ್ ಇರೋರ್ಗೆ ನೋಡಿ ಕಣ್ ಕೆಳಗಡೆ ಹಾಕೋರೆ ಅದೇ ಮ್ಯಾಚಿಂಗ್ಗೆ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ ಹೇಳಿದ್ದು? ಒಂದು ನಾವು ಇದನ್ನ ಮಾಡ್ಬೇಕಾದ್ರೆ ಯಾವ್ದು ಪಿಂಪಲ್ಸ್ ಅವೆಲ್ಲ ಮುಚ್ಚಬೇಕಾದ್ರೆ ನಾವ್ ಯಾವ ಶೇಡ್ ತಗೋಬೇಕು? ಅಲ್ಲ, ನಾನು ಹೇಳ್ತಾ ಇರೋದು, ಈಗ ಈ ಕರೆಕ್ಟರ್ನ ಮರ್ತು ಬಿಟ್ಟಿದ್ದೀರಾ ಅಂದಾಗ ಯಾವ ಶೇಡ್ ತಗೋಬೇಕು? ಡಾರ್ಕರ್ ಶೇಡ್. ಅದೇ ನಾವು ಇದನ್ನ ಕವರ್ ಮಾಡ್ಬೇಕು ಅಂತ ಲೈಟರ್ ಶೇಡ್. ಎರಡು ನೆನ್ಪಿಟ್ಕೊಳ್ಳಿ. ಓಕೆನಾ? ನೋಡಿ ಇವಾಗ ನೀಟಾಗಿ ಫೇಸ್ಗೂ ಅದಕ್ಕೂ ಕವರ್ ಆಯ್ತಾ? ಮೇಕಪ್ನ ಅಳಿಸ್ಬಿಡ್ಬೇಡಿ. ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ತದೆ. ಹೋದ ತಕ್ಷಣ ವಾಶ್ ಮಾಡ್ತೀವಿ.
ಆಮೇಲೆ ಇನ್ನೊಂದು ಹೇಳ್ತೀನಿ, ರಿಂಕಲ್ಸ್ ಓಕೆನಾ, ಅವ್ರಿಗೆ ಜಾಸ್ತಿ ಫೌಂಡೇಶನ್ ಹಾಕೋಕೆ ಹೋಗ್ಬೇಡಿ ಹೈ ಹತ್ರ, ಓಕೆನಾ. ಇಲ್ಲಿ ಲೇಯರ್ ಬಂದಿರುತ್ತಲ್ಲ ಅಂಥವ್ರಿಗೆ ಜಾಸ್ತಿ ಫೌಂಡೇಶನ್ ಹಾಕ್ಬೇಡಿ. ಆ ಲೇಯರ್ ಮೇಲೆ ಕುತ್ಕೊಂಡು ಅದು ಎದ್ದು ಕಾಣಿಸುತ್ತೆ. ಸ್ವೆಟ್ ಏನಾದ್ರು ಬಂದ್ರು ಅಂದ್ರೆ ಅದು ಹಿಂಗಿದ್ರೆ ಹಿಂಗೆ ಇರುತ್ತೆ, ಓಕೆನಾ. ಅವ್ರಿಗೆ ಲೈಟಾಗಿ ತಗೊಳ್ಳಿ, ಓಕೆ. ಕವರ್ ಆಯ್ತಾ? ಇಲ್ಲೆಲ್ಲರೂ ಮಿಸ್ ಮಾಡಿದೀವ ಫೌಂಡೇಶನ್ ಹಚ್ಚೋದು. ಓಕೆನಾ. ಇನ್ನೆಲ್ಲಿ ನಾವು ಮಿಸ್ ಮಾಡಿದೀವಿ? ಅದೇ ತುಟಿ ಮೇಲ್ ಬಿಟ್ರೆ ಇನ್ನೆಲ್ಲಿ ಮಿಸ್ ಮಾಡಿದೀವಿ? ಓಕೆ. ಇವಾಗ ಇಲ್ಲಿ 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 ಗ್ಯಾಪ್ ಬಿಟ್ಟಿದೀವಿ, ಓಕೆನಾ. ಇಲ್ಲೂ ಇಲ್ಲ ನೋಡಿ ಫೌಂಡೇಶನ್, ಓಕೆ. ಇವಾಗ ಅದನ್ನು ಕವರ್ ಮಾಡ್ಕೊಳ್ಳೋಣ. ಅವ್ರ ಕೂದಲು ಇರೋದಕ್ಕೆ ನೋಡಿ ಫೌಂಡೇಶನ್ ಹೆಂಗೆ ಕೂತ್ಕೋತಾ ಇದೆ. ಕೂದಲೆಲ್ಲ ರಿಮೂವ್ ಮಾಡ್ಕೊಂಡು ನೀವು ಹೇಳಿದ್ರೆ ನಾಳೆ ಯಾರು ಮಾಡ್ತಿದ್ರೆ ಅವ್ರು ರಿಮೂವ್ ಮಾಡ್ಕೊಂಡು ಚಶ್ಮಾ ತಲೆ ಎಲ್ಲ ರಿಮೂವ್ ಮಾಡ್ಕೊಂಡು ಓಕೆ. ಅದು ಪೌಡರ್ ಹಾಕಿ ನಾವು ಸೆಟ್ ಮಾಡ್ಕೊತೀವಿ. ಇದು ಮೇಕಪ್ಪು ಸೆಟ್ ಆಗೋಕ್ಕೆ ಮಿನಿಮಮ್ ಅಂದರೂ 20 ಮಿನಿಟ್ಸ್ ಬೇಕು. ಹಾಕಿದ ತಕ್ಷಣ ಅಯ್ಯೋ ತುಂಬ ಬೂದು ಕಾಣಿಸ್ತಾ ಇದೆ ಅಳಿಸ್ಬಿಡಿ ಅಂತ ಬರ್ತಾರೆ ಬ್ರೈಡ್ಸ್ ಪೇರೆಂಟ್ಸ್ಗಳು. ದಯವಿಟ್ಟು ವೆಯ್ಟ್ ಮಾಡಿ, ಒಂದು ಹಾಫ್ ಆನ್ ಅವರ್ ಆಗಲಿ ವೆಯ್ಟ್ ಮಾಡಿ ಅಂತ ಹೇಳಾದ್ಮೇಲೆ ನೀಟಾಗೆ ಕಾಣಿಸ್ತಾ ಇರುತ್ತೆ. ಅದು ಸೆಟ್ ಆಗಬೇಕಲ್ವಾ, ಅದಕ್ಕೂ ಟೈಮ್ ಬೇಕಲ್ವಾ. ಇಷ್ಟು ಆಯ್ತು. ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ? ಐ ಮೇಕಪ್ನ ಫೌಂಡೇಶನ್ ಹಾಕೋಕ್ಕೂ ಮುಂಚೆ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಪೌಡರ್ ಎಲ್ಲ ಹಾಕಾದ್ಮೇಲೆ ಐ ಮೇಕಪ್ ಮಾಡ್ಕೋಬೇಕು. ಫೌಂಡೇಶನ್ ಆದಮೇಲೆ ಐ ಮೇಕಪ್ ಮಾಡಿದಾಗ ಹಿಂಗಿಟ್ರೆ ಹೊಂಟೋಗುತ್ತೆ. ಈಗ ನೆಕ್ಸ್ಟು ನಾವೇನು ಮಾಡ್ತೀವಿ? ಕನ್ಸೀಲರ್ ಮಾಡ್ತೀವಿ. ಕನ್ಸೀಲರ್ ಕಾಂಟೂರ್. ಯಾರು ಮಾತಾಡ್ಬೇಡಿ. ಓಕೆ. ಕಾಂಟೂರ್ ಡಬಲ್ ಚಿನ್ ಇರೋರಿಗೆ ಆ ಥರ ಎಲ್ಲ ಇರೋರಿಗೆ ಕಾಂಟೂರ್ ಮಾಡಬೇಕಲ್ವಾ. ಸೊ ಅದಕ್ಕೆ ಕಾಂಟೂರ್ಗೆ ನಾವು ಯಾವ ಥರ ತಗೋತೀವಿ? ಕಾಂಟೂರ್ಗೆ ಡಾರ್ಕರ್ ಶೇಡ್ ತಗೋಬೇಕಾ ಲೈಟರ್ ಶೇಡ್ ತಗೋಬೇಕಾ? ಡಾರ್ಕರ್ ಶೇಡ್ ತಗೊಂಡ್ರೆ ಅವ್ರಿಗೆ ಕಾಂಟೂರ್ ಮಾಡಿರೋದು ನಾವು ಕಾಣಿಸೋದು. ಓಕೆ. ನೋಡಿ, ಇದು ಅವ್ರದ್ದು ಸ್ಕಿನ್ ಟೋನ್, ಇದು ಡಾರ್ಕರ್ ಶೇಡ್. ಓಕೆ. ಇಲ್ಲಿ ನಾವು ಎಲ್ಲಿ ಬೇಕು ಅಲ್ಲಿಗೆ ಈ ಥರ ಚುಕ್ಕಿಟ್ಕೊಂಡು ಹಿಂಗೆ ಸ್ಮೈಲ್ ಮಾಡಿ. ಓಕೆ. ಇದೇನು ಜಾಸ್ತಿ ಇಲ್ಲ. ಆಮೇಲೆ ಇಲ್ಲಿ ಕೂದಲಿರಲ್ಲ ಅಲ್ವಾ, ಅಂಥವ್ರಿಗೆ ಮಾಡ್ಕೋಬೇಕು. ಕಟ್ ಕ್ರೀಸ್ ಮಾಡಿಕೊಂಡು ನೆಕ್ಸ್ಟ್ ಓಕೆ. ಗೊತ್ತಾಯ್ತಾ? ಜಾಸ್ತಿ ಅಪ್ಲೈ ಮಾಡಬಾರ್ದು, ಅವ್ರಿಗೆ ಲೈನ್ಸ್ ಬರಬೇಕಷ್ಟೆ. ಇದನ್ನು ನಾವು ಇವಾಗ ಬ್ಲೆಂಡ್ ಮಾಡ್ತೀವಿ. ಅದೇ ಇಲ್ಲಿ ಡಬಲ್ ಚಿನ್ ಇರೋರು ಈ ಥರ ದಪ್ಪ ಕಾಣ್ತಾ ಇರ್ತಾರಲ್ವ, ಅದು ಶೇಪ್
ಇದು ಅಷ್ಟೇ ಸ್ಮೈಲ್ ಮಾಡಿದಾಗ ಇದು ಎದ್ದು ಕಾಣ್ತೀವಿ. ಚಿನ್ನಿರಲ್ಲ ಅಲ್ವಾ, ಅಂಥವ್ರಿಗೆ ಮಾತ್ರ ಹಾಕ್ಬೇಕು. ಚಿನ್ನಿರೋರ್ಗು ತಗೊಂಡೋಗಿ ಲೇಯರ್ ಹಾಕಿದ್ರೆ ಇನ್ನೂ ಎದ್ದು ಕಾಣಿಸುತ್ತೆ. ಕಾಣ್ತಾ ಇದೀವಿ ಇಲ್ಲಿ ಲೈನ್ ಅವ್ರಿಗೆ. ಇಷ್ಟು ಆಯಿತು. ಇವಾಗ ನಾವೇನು ಮಾಡ್ತೀವಿ, ಪೌಡರ್ಗೆ ನಾರ್ಮಲ್ಲು ಈ ಥರ ಯೂಸ್ ಮಾಡೋದು. ಇದು